ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ಈ ರೀತಿ ರೆಡಿಯಾಗಿದೆ ನೋಡ್ರಿ. ಇದು ನನ್ನ ದಾವಣಗೆರೆಗೆ ಇವೆಂಟ್ ಇತ್ತು ಅಂತ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡಿರೋಂಥ ಸೀರೆ. ಈಗ ನಾವು ಕುಕ್ನೂರಿಗೆ ಹೋಗೋದಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇವತ್ತಿನ ಇಡೀ ದಿನ ವ್ಲಾಗು ನಾನು ಶೇರ್ ಮಾಡ್ಕೊತೀನಿ. ಹಾಗೆ ದೇವ್ರು ಹೊಂಟೇವೆ ಅಂತ ಹೇಳಿದ್ನಲ್ಲ, ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಹೋಗೋದಷ್ಟೇ ಬಾಕಿ. ಕಾರು ಕೂಡ ಪೂಜೆ ಆಗ್ತಾಯಿತ್ತು. ನಮ್ಮದು ಸ್ನಾನ, ದೇವ್ರ ಪೂಜೆ ಎಲ್ಲ ಆಯಿತು. ಈಗ ಟೀ ಮಾಡೋದಕ್ಕೆ ಇಟ್ಟಿನಿ. ಟೀ ಕುಡಿದು ಹೊರಡೋದಷ್ಟೇ ಕೆಲಸ. ಬನ್ನಿ, ಇವತ್ತು ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನ ಸಪ್ರೇಟ್ ತೋರಿಸ್ತೀನಿ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದೇವಸ್ಥಾನ ತೋರಿಸ್ತೀನಿ. ದೇವ್ರ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ. ಒಳಗಡೆ ವಿಡಿಯೋ ಅಲಾವ್ ಐತೆ ಇಲ್ಲ ಗೊತ್ತಿಲ್ಲ. ತುಂಬ ಜನ ವಿಡಿಯೋ ಮಾಡಿದ್ದಾರೆ ಆಲ್ರೆಡಿ. ನಾನು ಫಸ್ಟ್ ಟೈಮ್ ಹೋದಾಗ, ಈಗ 3 ವರ್ಷದಿಂದ ನಾನು ಹೋಗಿದ್ದು. ಆವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲ ಇನ್ನು. ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಇದು ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗ್ತಾ ಇರೋದು. ಬನ್ನಿ, ನಮ್ಮ ಜರ್ನಿ ಶುರುವಾಗುತ್ತೆ. ನೀವು ಕೂಡ ನಮ್ಮ ಜೊತೆಗೆ ಇರ್ತೀರಿ. ಇಡೀ ದಿನ ಏನೆಲ್ಲ ಆಗುತ್ತೆ ಅದನ್ನು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಹುಶಃ ಇದು ಡೈಲಿ ವ್ಲಾಗೇ ಆಗಿರ್ತೈತಿ. ದೇವಸ್ಥಾನದ ಏನಾದರೂ ನಾನು ಸಪ್ರೇಟ್ ತೋರಿಸೋದಾದರೆ ತೋರಿಸ್ತೀನಿ, ಇಲ್ಲ ಇದರಲ್ಲೇ ತೋರಿಸೋದಾದರೆ ತೋರಿಸ್ತೀನಿ. ಓಕೆ, ಈ ರೀತಿ ನಾನು ಕೂಡ ರೆಡಿ ಆಗಿದ್ದೀನಿ. ಹೇಗಾಗಿದ್ದೀನಿ ಸೀರೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಸೀರೆ ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ. ಈ ಸೀರೆ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಓಕೆ, ಬನ್ನಿ ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ. ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಟೀ ಕುದೀತಾ ಇತ್ತು. ಹಾಲಿನ ಪಾತ್ರೆಯಲ್ಲಿ ಸಕ್ಕರೆ ಪುಡಿ ಹಾಕಿಟ್ಬಿಟ್ಟೇನಿ. ಹೊರಗಡೆಯಲ್ಲಿ ಎಷ್ಟು ಬೆಳಕಾಗಿತ್ತು ನೋಡ್ರಿ. ನಾವು ಯಾವಾಗಲೂ ಎಷ್ಟು ಗಡ ಎದ್ದು ಹೋಗ್ಬೇಕು ಅಂದ್ರೂ ಇಷ್ಟೊತ್ತಾಗ್ಬಿಡುತ್ತೆ. ಓಕೆ ನೋಡ್ರಿ, ನಮ್ಮ ಜರ್ನಿ ಶುರುವಾಯಿತು ಈಗ ಕುಕ್ನೂರು ಕಡೆಗೆ. ನಾವು ಬೆಳಗ್ಗೆ ಬೇಗನೆ ಹೊರಡ್ತೀವಿ. ಎಲ್ಲರ ಹೋಗೋದಿದ್ರೆ 5:30 ಅಷ್ಟೊತ್ತಿಗೆ ನಾವು ಹಿಂಗೆ ಮನೆ ಬಿಡ್ತೀವಿ. ಈ ಸಲ ಸ್ವಲ್ಪ ಲೇಟ್ ಆಯಿತು, 6:30 ಆಗೋತು. ನಮ್ಮ ಮನೆ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಹಾಮಂಗಳಾರತಿ ಆಗ್ತಾಯಿತ್ತು. ಹಾಗೆ ನಾವು ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ. ಅದೇ ದಾರಿಲಿ ಹೋಗ್ತಾ ಮಾತಾಡ್ತಾ ಇದ್ವಿ, 6:45 7 ಗಂಟೆ ಆಗೇ ಹೋಯಿತು ಅಂತ ಹೇಳಿ. ನಾನು ಭಾಳ ದಿವಸ ಆಗಿತ್ತು ಕುಕ್ನೂರಿಗೆ ಹೋಗಬೇಕು ಮಹಾಮಾಯ ದರ್ಶನ ಮಾಡ್ಕೊಂಬರ್ಬೇಕು ಅಂಥೇಳಿ. ನಮಗೆ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಈ ಸಲ ಪ್ಲಾನ್ ಮಾಡೇ ಬಿಟ್ಟೆ ನಾನು, ಇಲ್ಲ ಹೋಗಿ ಬರೋದೇ ಸಹಿ ಅಂತ ಹೇಳಿ. ದಾರಿಲಿ ಹೋಗ್ತಾ ಕೆಲವೊಂದಷ್ಟು ವಿಡಿಯೋಗಳನ್ನು ನಾನು ಮಾಡಿಕೊಂಡೆ. ಮಹಾಮಾಯೆಗೆ ಹೋಗಿ 3.5 ವರ್ಷ ಆಗೋಗಿತ್ತು, 4 ವರ್ಷ ಹತ್ತತ್ರ ಆಗಿತ್ತು. ಯಾಕಂದರೆ ನಮ್ಮ ಮನೆಗೆ ಹೊಸ ಮನೆ ಗೃಹ ಪ್ರವೇಶದ ಮುಂದೆ ನಾನು ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದಿದ್ದೆ. ಆಮೇಲೆ ಮತ್ತೆ ಹೋಗ್ಬೇಕು ಅಂದ್ಕೊಂಡೆ. ಹೊಸ ಮನೆಗೆ ಬಂದಮೇಲೆ ನನಗೆ ಹೋಗೋಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಶುಕ್ರವಾರ ಇತ್ತಲ್ಲ, ಹಾಗಾಗಿ ದಿಢೀರ್ನ ಹೊರಟು ನಿಂತ್ಕೊಂಡ್ವಿ. ಆಮೇಲೆ ನನ್ನ ಮಗನಿಗೆ ಕ್ಲಾಸ್ ರಜೆ ಇತ್ತು, ಗೌರ್ಮೆಂಟ್ ರಜೆ ಇತ್ತಲ್ಲ, ಹಾಗಾಗಿ ಹೊರಟ್ವಿ. ನೋಡ್ರಿ, ಬೆಳಗ್ಗೆನೇ ವಾತಾವರಣ ಎಷ್ಟು ಚೆನ್ನಾಗಿರ್ತೈತಿ. ಹಳ್ಳಿ ಮೇಲಾಶಿ ಹೋದ್ರಂತೂ ಆ ಒಂದು ಹಳ್ಳಿಯ ವಾತಾವರಣ, ಆ ಹೊಲ ಗದ್ದೆಗಳನ್ನು ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿರ್ತೈತಿ. ಹಾಗೆ ಕುಕ್ನೂರಿಗೆ ಮಹಾಮಾಯೆ ದರ್ಶನಕ್ಕೆ ಅಂತ ಹೋದ್ವಲ್ಲ, ಅಲ್ಲಿ ದೇವಸ್ಥಾನದ ಹಿಂದ್ಗಡೆಗೇನೆ 12 ಜ್ಯೋತಿರ್ಲಿಂಗಗಳು ಇದ್ದವು. ಹೋದ ಸಲ ನಾನು ನೋಡಿದ್ದೆ, ಆದರೆ ಅಷ್ಟು ಲಕ್ಷ್ಯ ಕೊಟ್ಟು ನೋಡಿರಲಿಲ್ಲ. ಈ ಸಲ ಹೋದಾಗ ಲಕ್ಷ್ಯ ಕೊಟ್ಟು ನೋಡ್ಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿರಿ, ನಾವು ಯಾವಾಗಲೂ ಹೋದರೆ ಈ ಹೋಟ್ಲಿಗೆ ಹೋಗೋದು. ಗದಗಲ್ಲಿ ಏನು ಪೂಜೆ ಮಾಡ್ಯಾರಂತ ಸತ್ಯನಾರಾಯಣ ಪೂಜೆ. ಓಕೆ ನೋಡ್ರಿ, ಗದಗಲ್ಲಿ ನಾವು ಶ್ರಾವಣಿ ಉಡುಪಿ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನೋಡ್ರಿ, ಬಂತು ಕುಕ್ನೂರು ಮಹಾಮಾಯೆ. ಇಲ್ಲಿಂದ ನಾನು ಕೆಲವೊಂದಷ್ಟು ವಾಯ್ಸ್ ಕೊಡಲ್ಲ, ಹೇಗಿದೆಯೋ ಹಾಗೆ ಬಿಡ್ತೀನಿ. ನೋಡ್ರಿ ಯಾವ ರೀತಿ ಇದೆ ಅಂತ ಈ ಊರು. ಇದು ಕುಕ್ನೂರು ಮಹಾಮಾಯಿ ದೇವಸ್ಥಾನ ಎದುರುಗಡೆ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಕಾರ್ಗಳು ಬಂದಿದ್ದು ಬೆಂಗಳೂರಿಂದ, ನಮ್ಮ ಕಡೆಯಿಂದನೇ ಜಾಸ್ತಿ ಜನ ಹೋಗ್ತಾರಂತೆ. ಅಮಾಸಿಗಂತೂ ಭಾಳ ಜನ ಇರ್ತಾರಂತೆ. ಅಲ್ಲಿ ಒಂದು ಅಂಗಡಿ ಅಜ್ಜಿಲ್ಲ ನಾನು ಕೇಳಿದೆ,
ಮುಂದೆ ಹೋಗ್ತಾ ಹೋಗ್ತಾ ನಾನು ದೇವಸ್ಥಾನದಲ್ಲಿ ಹೆಂಗಿದೆಯೋ ಕೆಲವೊಂದು ಕಡೆ ನಾನು ಹಾಗೆ ಬಿಡ್ತೀನಿ ನೋಡ್ರಿ. ಹಾಗೆ ದೇವಸ್ಥಾನದ ಹಿಂದ್ಗಡೆಗೆ 12 ಜ್ಯೋತಿರ್ಲಿಂಗಗಳಿದ್ದವು, ಅವನ್ನು ಕೂಡ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ. ದೇವಸ್ಥಾನದಲ್ಲಿ ನಮ್ಮ ಮನೆಯವ್ರ ಕೈಯಾಗ ಕೊಟ್ಟಿದ್ದೆ ಮೊಬೈಲ್, ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಲಿಲ್ಲ. ನನಗೂ ಸ್ವಲ್ಪ ಆಮೇಲೆ ವಿಡಿಯೋ ಮಾಡೋಣ ಅಂತ ದೇವ್ರನ್ನ ನಾನು ತೋರಿಸಿದ್ದೀನಿ, ಆದರೆ ದೇವಿ ಅಷ್ಟು ಮುಖ ಸ್ಪಷ್ಟವಾಗಿ ನಾನು ತೋರಿಸ್ಲಿಲ್ಲ. ಯಾಕಂದರೆ ಅಲ್ಲಿ ಪೂಜಾರಪ್ಪ ಬೈತಾಯಿದ್ರು, ವಿಡಿಯೋ ಮಾಡ್ಕೊಳ್ತಾ ಇದ್ದವ್ರಿಗೆ ಸ್ವಲ್ಪ ಬೈತಾಯಿದ್ರು, ಹೋಗಿ ಆ ಕಡೆ ಹೋಗ್ರಿ, ಸಾಕು ಹೋಗ್ರಿ, ಎಷ್ಟು ವಿಡಿಯೋ ಮಾಡ್ಕೊಂತೀರಿ, ಫೋಟೋ ತೆಗಿಬೇಡ್ರಿ ಅಂತೆಲ್ಲ ಹೇಳ್ತಿದ್ರು. ಹಾಗಾಗಿ ನಾನು ಒಂಚೂರು ಹೌದು ಅಲ್ಲ ಅನ್ನೋ ಥರ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಅಷ್ಟೇ. ನನಗೂ ಕೂಡ ಹೆದರಿಕೆ ಆಯಿತು. ಹಾಗಾಗಿ ಬನ್ನಿ ನೋಡ್ರಿ, ದೇವಸ್ಥಾನದ ಮಹಾದ್ವಾರ ಇದು ಎಷ್ಟು ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಬನ್ನಿ. ಈಗ ಇದು ಅಲ್ಲಿ ದೇವಸ್ಥಾನದ ಒಂದು ಮಾಹಿತಿನ ಇಲ್ಲಿ ಹಾಕಿದ್ರು ನೋಡ್ರಿ. ದೇವಸ್ಥಾನ ಹೇಗೆ ಕಾಣಿಸ್ತದೆ ನೋಡ್ರಿ, ಇದೇ ದೇವಸ್ಥಾನ ಒಳಗಡೆ. ಸುತ್ತಲೂ ಇರೋವಂತಹ ಕಾಂಪೌಂಡು ದೊಡ್ಡದಿದೆ, ಒಳಗಡೆ ಪುಷ್ಕರಣಿ ಐತಿ, ತ್ರಿಮೂರ್ತಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಕೂಡ ಐತಿ. ಹಾಗೆ ಸಭಾಭವನ ಐತಿ, ಅಲ್ಲಿ ಕಲ್ಯಾಣ ಮಂಟಪ ಅಂತ ಹೇಳ್ಬೋದು, ಅದು ಇನ್ನೊಂದು ಆ ಕಡೆ ಇದೆ. ಅದು ನಾವು ದೀಪಸ್ತಂಭ ಇದೆ ದೇವಸ್ಥಾನದ ಒಳಗಡೆ. ಹೀಗಿದೆ ನೋಡಿ. ಅಲ್ಲೇ ಪಿಟಿಗೆ ಬಂದ ಓಕೆ ನೋಡ್ರಿ, ಇದೇ ನೋಡ್ರಿ ಆ ಒಂದು ದೇವಸ್ಥಾನ. 12 ಜ್ಯೋತಿರ್ಲಿಂಗ ಇರುವಂಥ ದೇವಸ್ಥಾನ ಇದೆ. ಮಹಾಮಾಯಿ ದೇವಸ್ಥಾನ ಹಿಂಭಾಗದಲ್ಲಿ ಇದೈತಿ. ಎಷ್ಟರ ಮಟ್ಟಕ್ಕೆ ಅಲ್ಲಿ ಪೂಜೆ ಮಾಡ್ತಾರ ಏನೋ ಗೊತ್ತಿಲ್ಲ. ಎಲ್ಲ ಪಾಳ ಬಿದ್ದ ದೇವಸ್ಥಾನ ಅಂತ ಹೇಳ್ಬೋದು, ಎಲ್ಲ ಪಾಳ ಬಿದ್ದವು. ಬಸವಣ್ಣನೊಂದು ಮೂರ್ತಿನೂ ಅರ್ಧಂಬರ್ಧ ಹಾಳು ಮಾಡಿದ್ದಾರೆ. ಹಾಗೆ ಜ್ಯೋತಿರ್ಲಿಂಗಗಳು ಮಾತ್ರ ಕರೆಕ್ಟಾಗಿದ್ದಾವೆ, ಎಲ್ಲೂ ಏನೂ ಹಾಳಾಗಿಲ್ಲ. ಬಸವಣ್ಣನ ಮೂರ್ತಿ ಹಾಳು ಮಾಡಿದ್ದಾರೆ ನೋಡ್ರಿ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 12 ಜ್ಯೋತಿರ್ಲಿಂಗನ ನಾನು ನಿಮಗೆ ತೋರಿಸ್ತೀನಿ. ಗೋದಾವರಿ ತೀರದ ತ್ರಯಂಬಕೇಶ್ವರ. ಇಲ್ಲೊಂದೈತೆ ನೋಡಿ, ಅದು ಕೇದಾರನಾಥ, ಹಿಮಾಲಯದ ಕೇದಾರನಾಥ. ಬಸವಣ್ಣ ಎಲ್ಲಿ ಬರ್ತಾರೆ, ಬಸವಣ್ಣ. ಇವು ಎಂಥದ ಶಾಸನಗಳು. ಶ್ರೀ ಮಹಾಕಾಲೇಶ್ವರ, ಉಜ್ಜಯಿನಿ ಮಹಾಕಾಲೇಶ್ವರ. ಇದು ಒಂದು ಜ್ಯೋತಿರ್ಲಿಂಗ.
ಮಾರ್ಕಂಡೇಶ್ವರ ಜ್ಯೋತಿರ್ಲಿಂಗ. ಭೀಮಾಶಂಕರ ಜ್ಯೋತಿರ್ಲಿಂಗ, ಡಾಕಿನಿಯ ಭೀಮಾಶಂಕರ. ಸೇತುಬಂಧದ ರಾಮೇಶ್ವರ, ಜ್ಯೋತಿರ್ಲಿಂಗ. ಘೋಷ್ಟೇಶ್ವರ, ಸುರಾದ್ರಿಯ ಶ್ರೀ ಘೋಷ್ಮೇಶ್ವರ ಜ್ಯೋತಿರ್ಲಿಂಗ. ಅವಾಗೆಲ್ಲ ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರೇನೋ ಇಲ್ಲಿ. ಓಕೆ, ನಾನು 12 ಜ್ಯೋತಿರ್ಲಿಂಗ ಅಂತ ಹೇಳಿದೆ, 9 ಜ್ಯೋತಿರ್ಲಿಂಗನ ನಾನು ನಿಮಗೆ ತೋರಿಸಿದ್ದಲ್ಲಿ. ಹಾಗೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು, ಹಾಗೆ ಅಲ್ಲಿ ಪುಷ್ಕರಣಿ ಇತ್ತಲ್ಲ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮಹಾಮಾಯೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಗತ್ತು ನಮಗೆ. ದೇವ್ರನ್ನ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬಂದಾಗ ಆರಾಮಾಗಿ ನೋಡ್ಕೊಂಡು ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಪುಷ್ಕರಣಿ ಮಾತ್ರ ನೋಡೋದಕ್ಕೆ ಚೆನ್ನಾಗಿದೆ. ಅಲ್ಲೆಲ್ಲ ಸುತ್ತಲೂ ಪೆನ್ಸ್ ಹಾಕಿದ್ದಾರೆ, ಹೋಗೋದಕ್ಕೆ ಅವಕಾಶ ಇಲ್ಲ ಒಳಗಡೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೊಂದು ದೇವಸ್ಥಾನನ ತೋರಿಸ್ತೀನಿ. ಯಾವ ದೇವಸ್ಥಾನ ಯಾವ ಊರು ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ.